ನಮಸ್ತೆ, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕುಕಿಂಗ್ ಜರ್ನಿ. ಬನ್ನಿ ಇವತ್ತು ಕೋಳಿ ಸಾರು ವಿತ್ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ 1.5 kg ಚಿಕನ್ನೇ ತೊಗೊಂಡಿದ್ದೇನೆ. ತೊಳೆದು ಅದಕ್ಕೆ ಅರಿಶಿನ, ಉಪ್ಪು, ಖಾರದ ಪುಡಿ ಹಾಕಿ ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ಸೊ ಸಾರಿಗೆ ಏನೇನು ಬೇಕು ಮಸಾಲೆ ಅಂತ ರುಬ್ಕೊಳ್ಳೋಣ. ಈರುಳ್ಳಿ ನಾನಿಲ್ಲಿ ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟು ಕೂಡ ದಪ್ಪಗೆ ನೀವು ಅದನ್ನು ಹಚ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ ನೋಡಿ, ಈ ಥರ ಶಾಲೋ ಫ್ರೈ ಆದರೆ ಸಾಕು. ಇದಕ್ಕೀಗ ನಾನು ಒಂದು 3 ಒಣಮೆಣ್ಸಿನ್ಕಾಯಿ ಹಾಕಿದ್ದೇನೆ. ಹಾಕಾದಮೇಲೆ ಫ್ರೈ ಆದಮೇಲೆ ಆಫ್ ಮಾಡಿ ಕೊತ್ತಂಬರಿ ಹಾಕ್ಬಿಡಿ. ಆಮೇಲೆ ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಈಗ ಕುಕ್ಕರಿಗೆ ಒಂದು 3 ಸ್ಪೂನ್ ಎಣ್ಣೆ, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, ನಾನಿಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹಚ್ಚಿ ಹಾಕಿದ್ದೀನಿ. ಈ ಥರ ಹಾಕೋದ್ರಿಂದ ಕೋಳಿ ಸಾರು ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಚಿಕನ್ನು, ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಲಿವರ್ ಹಾಕಿಲ್ಲ, ಆಮೇಲೆ ಫ್ರೈ ಮಾಡುವಾಗ ಸಪ್ರೇಟ್ ಫ್ರೈ ಮಾಡೋಣ ಅಂತ. ಸೊ ಚಿಕನ್ ಫ್ರೈ ಆದಮೇಲೆ ನೀರೆಲ್ಲ ಬಿಟ್ಟಾದಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕೋಳಿ ಬೇಯೋಷ್ಟು ಮತ್ತು ಉಪ್ಪು ಹಾಕಿ ಅದನ್ನು ಕುದಿಯೋಕ್ಕೆ ಬಿಟ್ಬಿಡಿ, ಚಿಕನ್ ಬೇಯೋಕ್ಕೆ. ಈಗ ಮಿಕ್ಸಿಗೆ ತೆಂಗಿನಕಾಯಿ, ಒಂಚೂರು ಕಡಲೆ ಹಾಕಿ ಕಾಯಿ ಹಾಲು ತಕ್ಕೊಳ್ಳೋಣ. ನಾನಿಲ್ಲಿ 2 ಸರಿ ಮಾಡಿದ್ದೀನಿ. ನೀವು 2 ಸರಿ ಮಿಕ್ಸಿಗೆ ಹಾಕಿ ಬರೀ ಕಾಯಿ ಹಾಲನ್ನ ತೆಗೆದಿಟ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ಚಿಕನ್ ಬೆಂದಿದೆ ಚೆನ್ನಾಗಿ, ಮಸಾಲೆ ಕೂಡ ಕುದ್ದಿದೆ. ನಾನು ಈ ಚಿಕನ್ನ ತೆಗೆದಿಟ್ಕೋತಾ ಇದ್ದೀನಿ. ನಾನು ಇದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಈ ಚಿಕನ್ ತೆಗ್ದಿದ್ದೀವಲ್ಲ, ಈ ಮಸಾಲೆಗೆ ಈಗ ಕಾಯಿ ಹಾಲು ನಾವೇನು ತಗೊಂಡಿದ್ದೀವಲ್ಲ ಅದನ್ನು ಹಾಕಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ, ಜಾಸ್ತಿ ಕುದಿಸೋದೇನು ಬೇಡ, ನೋಡಿಕೊಂಡು. ಇಲ್ಲಿ ಉಪ್ಪು ಸ್ವಲ್ಪ ಸಾಲದು ಅನ್ನಿಸ್ತು, ಹಾಗಾಗಿ ಉಪ್ಪು ಹಾಕಿದ್ದೀನಿ. ಕೋಳಿ ಸಾರು ರೆಡಿ ಇದೆ. ಈಗ ಚಿಕನ್ ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಫ್ರೈ ಮಾಡೋಣ ಬನ್ನಿ. ಬಾಣಲಿ ಇಟ್ಟು ಎಣ್ಣೆ ಹಾಕಿ 3 ಈರುಳ್ಳಿ ದಪ್ಪದಾಗಿ ಕಟ್ ಮಾಡಿಕೊಂಡು ಅದಕ್ಕೊಂಚೂರು ಮೆಂತ್ಯ ಸೊಪ್ಪು, ಈರುಳ್ಳಿ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು, 1 ಟೊಮೆಟೊ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಾದಮೇಲೆ ಒಂಚೂರು ಉಪ್ಪು, ಅರಿಶಿನ ಹಾಕಿ ಮತ್ತೆ ಫ್ರೈ ಮಾಡಿ. ನಾನು ಲಿವರ್ ಆವಾಗಲೇ ತೆಗೆದಿಟ್ಟಿದ್ದೆ ಅಂತ ಹೇಳೋದ್ನಲ್ಲ, ಅದನ್ನು ಕೂಡ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಈಗ ಇದಕ್ಕೆ 1 ಸ್ಪೂನು ಚಿಕನ್ ಮಸಾಲೆ ಪೌಡ್ರ್ ಹಾಕಿ, ನಾವೇನು ಆವಾಗಲೇ ಸಾಂಬಾರಿಗೆ ಮಸಾಲೆ ರುಬ್ಬಿಟ್ಟಿದ್ವಲ್ಲ ಅದರಲ್ಲೇ ಒಂಚೂರು ನಾನು ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಒಂಚೂರು ನೀರು ಹಾಕಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಇದು ಕುದ್ದಾದಮೇಲೆ ನಾವು ಚಿಕನ್ ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು 2 ನಿಮಿಷ ಅದನ್ನು ಮುಚ್ಚಿಟ್ಬಿಡಿ. ಮಸಾಲೆ ಎಲ್ಲ ಚಿಕನ್ನಿಗೆ ಇದಾಗತ್ತೆ. ಸೊ ಫ್ರೈ ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.